Now here is a Roman soldier. ಇಲ್ಲಿ ಒಬ್ಬ ರೋಮನರ ಸೈನಿಕನಿದ್ದಾನೆ. He did not know the 10 commandments. ಆತನಿಗೆ ದಶಾಜ್ಞೆಗಳು ಗೊತ್ತಿರಲಿಲ್ಲ. Acts 10th chapter. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ. This is how the Bible describes it. ಬೈಬಲ್ ಇದನ್ನು ಹೀಗೆ ವಿವರಿಸುತ್ತದೆ. There was a certain man, Acts, the book of Acts 10th chapter. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ. There was a certain man in Caesarea called Cornelius, ಕೈಸರದಲ್ಲಿ ಇತ್ಯಾಲದ ಪಟಾಲಮೆನಿಸಿಕೊಳ್ಳುವ ಒಬ್ಬ ಮನುಷ್ಯನಿದ್ದನು. a centurion of the band called the Italians, ಆತನು ಶತಾಧಿಪತಿಯಾದ ಕೊರ್ನೇಲ್ ಎಂಬಂತ ಮನುಷ್ಯನು. a devout man, ಆತನು ಭಕ್ತಿಯುಳ್ಳ ವ್ಯಕ್ತಿ, one that feared God with all his heart, ದೇವರಿಗೆ ಭಯಪಡುವಂತ ವ್ಯಕ್ತಿ, ತನ್ನ ಮನೆಯವರೆಲ್ಲರ ಸಂಗಡ, which gave much alms to the people and prayed to God always. ಮತ್ತು ಜನರಿಗೆ ಬಹಳವಾಗಿ ದಾನ ಕೊಟ್ಟು ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ. Can you imagine an occupying army? ಮತ್ತು ಇಲ್ಲಿ ನೋಡ್ತೀರಾ ಇಂಥ ಒಂದು ಸೈನ್ಯ. In the last few days I was in Kashmir, ಕಾಶ್ಮೀರ್ನಲ್ಲಿ ಕಳೆದ ಕೆಲವು ದಿನಗಳು ನಾನಿದ್ದೇನು. and they said to me, ಅವ್ರು ನನಗೆ ಆಗ ಹೇಳಿದ್ರು, sometimes when the army gets very angry over some bombing or landmine or something, ಈ ಬಾಂಬ್ಗಳ ವಿಷಯದಲ್ಲಿ, ಭೂಗೋಳದ ವಿಷಯದಲ್ಲಿ ಆ ಸೈನ್ಯಕ್ಕೆ ಬಹಳ ಕೋಪಗೊಂಡಾಗ they just go into the houses even in the middle of the night, ಮತ್ತು ರಾತ್ರಿಯಲ್ಲಿ ಸಹ ಒಳಗೆ ನುಗ್ಗುತ್ತಾರೆ, pull out the inhabitants, ಮತ್ತು ಅಲ್ಲಿರುವಂತವರನ್ನ ಹೊರಗೆ ಹಾಕುತ್ತಾರೆ, and of course they get very angry. ಮತ್ತು ಅವರಿಗೆ ಬಹಳ ಕೋಪಗೊಳ್ತಾರೆ ಅವರು. Nobody wants his family to be invaded ಮತ್ತು ಈ ಕುಟುಂಬಗಳು ಖಾಲಿ ಮಾಡಬೇಕೆಂಬುದಾಗಿ by soldiers in the middle of the night. ಆದ್ರೆ ರಾತ್ರಿ ಇಲ್ಲಿ ಸೈನಿಕರು, It is very sad. ಅದು ಬಹಳ ದುಃಖಕರ. I am so grieved for Kashmir. ಕಾಶ್ಮೀರ ವಿಷಯದಲ್ಲಿ ನನಗೆ ಬಹಳ ದುಃಖವಾಗುತ್ತದೆ. You know, love never fails. ನಿಮಗೆ ಗೊತ್ತಾ, ಪ್ರೀತಿ ಎಂದೂ ನಿಷ್ಫಲವಾಗುವುದಿಲ್ಲ. But ಆದ್ರೆ Chairman Mao taught ಚೇರ್ಮನ್ ಆದಂತ ಮಾವರು ಈಗ ಹೇಳಿದರು that there is power in the barrel of the gun. ಮತ್ತು ಈ ಗನ್ನಿನಲ್ಲಿ ಒಂದು ಶಕ್ತಿ ಇದೆ ಅಂತ. And today we are hearing about Maoists. Even in India. ಭಾರತದಲ್ಲಿ ಸಹ ಈ ವಿಷಯಗಳನ್ನು ನಾವು ಕೇಳಿಸಿಕೊಳ್ತಾ ಇದ್ದೇವೆ. Why? ಯಾಕೆ? We have no love. We have not imparted love to others. ನಮ್ಮಲ್ಲಿ ಪ್ರೀತಿ ಇಲ್ಲ, ನಾವು ಇತರರಿಗೆ ಪ್ರೀತಿಯನ್ನು ಹಂಚಿಲ್ಲ. ಅದಕ್ಕಾಗಿ My dear friends, ನನ್ನ ಪ್ರಿಯ ಸ್ನೇಹಿತರೆ, in our lives we have to face death. ನಮ್ಮ ಜೀವನದಲ್ಲಿ ನಾವು ಮರಣವನ್ನು ಒಂದು ಸಾರಿ ಅನುಭವಿಸಬೇಕಾಗುತ್ತದೆ, ಎದುರಿಸಬೇಕಾಗುತ್ತದೆ. There were times when my children were on the point of death. ಒಂದು ಸಮಯದಲ್ಲಿ ನನ್ನ ಮಕ್ಕಳು ಮರಣದ ಅಂಚಿನಲ್ಲಿ ಇದ್ದರು. My wife as a medical doctor could not help. ನನ್ನ ಹೆಂಡತಿ ವೈದ್ಯಕೀಯ ಡಾಕ್ಟರ್, ಅವರಿಗೂ ಸಹ ಸಹಾಯ ಮಾಡಲಾಗಲಿಲ್ಲ. But we cried to God. ಆದರೆ ನಾವು ದೇವರಿಗೆ ಮೊರೆ ಇಟ್ಟೆವು. And the Lord Jesus touched them. ಮತ್ತು ಯೇಸು ಕ್ರಿಸ್ತನು ಅವರನ್ನು ಸ್ಪರ್ಶಿಸಿದ. Oh, what a savior. ಎಂಥ ಒಬ್ಬ ಸುಂದರ ರಕ್ಷಕ. And we need this savior in our home. ಮತ್ತು ನಮ್ಮ ಮನೆಗಳಲ್ಲಿ ಈ ಸುಂದರ ರಕ್ಷಕನು ನಮಗೆ ಬೇಕಾಗಿದ್ದಾನೆ. See, I can't imagine my family without the Lord Jesus in the center. ಯೇಸುವಿಲ್ಲದೆ, ಯೇಸು ಕೇಂದ್ರವಾಗಿರಲಾರದೆ ನನ್ನ ಕುಟುಂಬವನ್ನು ಊಹಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ನನಗೆ. Now before I close, I must take you to another family. ಮತ್ತು ನಾನು ಮುಗಿಸುವುದಕ್ಕಿಂತ ಮುಂಚೆ ಇನ್ನೊಂದು ಕುಟುಂಬದ ಕಡೆಗೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. This is a soldier's family. ಅದು ಸೈನಿಕರ ಒಂದು ಕುಟುಂಬವಾಗಿರುತ್ತದೆ. He was a total stranger to the 10 commandments. ಈ 10 ದಶಾಜ್ಞೆಗಳಿಗೆ ಆತನು ಬಹಳ ಅಪರಿಚಿತನಾಗಿದ್ದನು. You know, there is quite a fight today. ಈ ದಿನದಲ್ಲಿ ಬಹಳ ಜಗಳವಿರುತ್ತದೆ. In America in particular, ಅಮೆರಿಕದಲ್ಲಿ ವಿಶೇಷವಾಗಿ, that the 10 commandments should be retained. ಆ 10 ಆಜ್ಞೆಗಳನ್ನ ಮತ್ತೆ ಬರೆಯಲ್ಪಡಬೇಕು ಅಂತ. Thou shalt not commit adultery. ನೀವು ವ್ಯಭಿಚಾರ ಮಾಡಬಾರದು. Thou shalt not covet your neighbor's wife. ನಿಮ್ಮ ಹೆಂಡತಿಯ ಪಕ್ಕದವರ ಹೆಂಡತಿಯನ್ನು ಆಶಿಸಬಾರದು. That is, thou shalt not divorce your wife and take your neighbor's wife, or run away with your neighbor's wife. ಅದರಂದ್ರೆ ನಿಮ್ಮ ಹೆಂಡತಿಗೆ ವಿಚ್ಛೇದನ ನೀಡಿ ಇನ್ನೊಂದು ಹೆಂಡತಿಯನ್ನು ಅವರ ಸಂಗಡ ಓಡಿ ಹೋಗಬಾರದಂತ. All the systems of law and justice are based on the 10 commandments. ಈ ಎಲ್ಲಾ ನೀತಿಗಳು, ನಿಯಮಗಳು 10 ಆಜ್ಞೆಗಳ ಮೇಲೆ ಆಧಾರಿತವಾಗಿವೆ. But when I see Europe laughing
at America. ಯುರೋಪ್ ನಾನು ನೋಡಿದಾಗ ಅಮೆರಿಕದ ಕಡೆ ನೋಡಿ ನಾವು ನಗುತ್ತಾರೆ And everybody saying, ಮತ್ತು ಪ್ರತಿಯೊಬ್ಬರು ಹೇಳ್ತಾರೆ, oh, this president is a fool. ಈ ಒಬ್ಬ ಅಧ್ಯಕ್ಷನು ಈತನು ಹುಚ್ಚನಾಗಿದ್ದಾನೆ. What we want is Hollywood value. ನಮಗೆ ಏನು ಬೇಕಾಗಿದೆ ಅಂದ್ರೆ ಹಾಲಿವುಡ್ನ ಮೌಲ್ಯಗಳು ನಮಗೆ ಬೇಕಾಗಿವೆ. We don't want any change. ಯಾವುದೇ ಒಂದು ಬದಲಾವಣೆಗಳು ನಮಗೆ ಬೇಕಾಗಿಲ್ಲ. We want to live like dogs. ನಾವು ನಾಯಿಗಳ ತರ ಜೀವಿಸಬೇಕು. Well, my dear friend, ನನ್ನ ಪ್ರಿಯ ಸ್ನೇಹಿತರೆ ಕೇಳಿಸ್ಕೊಳ್ಳಿ, when I have an opportunity, when I preach over the radio and in the United States, I warn that ನನಗೆ nation ಅವಕಾಶವಿರುವಾಗ ರೇಡಿಯೋದಲ್ಲಿ that ಪ್ರಸಂಗಿಸಿ judgment is before them. ಅವರಿಗೆ ಎಚ್ಚರಿಕೆಯನ್ನು ನೀಡುತ್ತೇನೆ. ದೇವರ ಒಂದು ನ್ಯಾಯ ತೀರ್ಪು ನಿಮ್ಮ ಮೇಲೆ ಬರಲಿಕ್ಕಿದೆ ಎಂದು ಪ್ರಸಂಗಿಸುತ್ತೇನೆ. My dear friend, ನನ್ನ ಪ್ರಿಯ ಸ್ನೇಹಿತರೆ, I asked a Kashmiri officer, ನಾ ಈ ಕಾಶ್ಮೀರ ಅಧಿಕಾರಿಯನ್ನು ನಾನು ಕೇಳಿದೆ, what about industry here? Is there any industry? ಇಲ್ಲಿರುವಂತ ಕಾರ್ಖಾನೆಗಳ ಕುರಿತಾಗಿ ಏನು ಅಂತ. Nothing. ಅವ್ರು ಹೇಳಿದ್ರೆ ಏನು ಇಲ್ಲ, Everything has failed. ಎಲ್ಲವೂ ಬರೇ ಮೋಸ. How sad, how sad. ಎಷ್ಟು ದುಃಖಕರ. Suppose there is no industry around here and all around Delhi. ಮತ್ತು ಇಲ್ಲಿ ಯಾವ ಕಾರ್ಖಾನೆಗಳು ಮತ್ತು ದಿಲ್ಲಿ ಸುತ್ತಮುತ್ತಲು ಕಾರ್ಖಾನೆಗಳು ಇಲ್ಲ ಅಂದ್ರೆ, Would you be here? ನೀವು ಇಲ್ಲಿ ಇರ್ತೀರಾ? Would you have jobs here? ನಿಮಗೆ ಇಲ್ಲಿ ಕೆಲಸಗಳು ಇರ್ತಾವ? Would you be able to feed your family? ನಿಮ್ಮ ಕುಟುಂಬಗಳನ್ನು ಪೋಷಿಸಲಿಕ್ಕೆ ಆಗುತ್ತದೆ? Listen, my dear people. ಕೇಳಿಸಿಕೊಳ್ಳಿ ನನ್ನ ಸ್ನೇಹಿತರೆ, Love your neighbor as yourself. ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು. You can't conquer with the gun. ಲೋಕವನ್ನು ಬಂದೂಕಿನಿಂದ ನಿಮಗೆ ಗೆದ್ದುಕೊಳ್ಳಲಿಕ್ಕೆ ಆಗುವುದಿಲ್ಲ. Here was a Roman captain, ಇಲ್ಲಿ ಒಬ್ಬ ರೋಮನ್ ಬಂಧಿತನಿದ್ದನು, and he feared a holy God. ಆತನು ದೇವರಿಗೆ ಭಯಪಟ್ಟನು, ಪರಿಶುದ್ಧ. See, he could have used his power ಆತನ to ಅಧಿಕಾರವನ್ನು ಉಪಯೋಗಿಸಬಹುದಾಗಿ, exploit the situation, ಪರಿಸ್ಥಿತಿಯನ್ನು ಎದುರಿಸುವುದಕ್ಕಾಗಿ, to oppress the people, ಎಂದು to get this and get that. ಮತ್ತು ಅದನ್ನು ಸಾಧಿಸುವುದಕ್ಕಾಗಿ. But ಆದ್ರೆ what did he do? ಆತನೇನ್ ಮಾಡಿದ? He sought God. ಆತನು ದೇವರನ್ನು ಹುಡುಕಿದ. And when he was seeking God, ದೇವರನ್ನು ಹುಡುಕುತ್ತಿರುವಾಗ God gave him a vision. ದೇವರು ಆತನಿಗೆ ದರ್ಶನವನ್ನು ದಯಪಾಲಿಸಿದ. He said, ಆತನು ಹೇಳಿದ, send for Peter who shall show you. ಪೇತ್ರನಿಗಾಗಿ ನೀನು ಕಳಿಸು, ಆತನು ನಿನಗೆ ತಾನೇ ತೋರಿಸುತ್ತಾನೆ. Your prayers are heard, ನಿಮ್ಮ ಪ್ರಾರ್ಥನೆಗಳು ಕೇಳಿಸಲ್ಪಟ್ಟಿವೆ, and all your offerings have come up before me. ನಿನ್ನ ದಾನಗಳೆಲ್ಲವೂ ನನ್ನ ಮುಂದೆ ಬಂದಿದೆ. And send for Peter, and he shall show you ನೀನು ಪೇತ್ರನಿಗಾಗಿ ಕಳುಹಿಸು, ಆತನು ನಿನಗೆ ತೋರಿಸುತ್ತಾನೆ what you ought to do. ನೀವು ಏನು ಮಾಡಬೇಕೆಂದು. Do you know ನಿಮಗೆ ಗೊತ್ತಾ, that this man had no knowledge that there was a person called Peter? ಈ ಮನುಷ್ಯನಿಗೆ ಪೇತ್ರನೆಂಬ ವ್ಯಕ್ತಿ ಇದ್ದಾನೆ ಎಂದು ಸ್ವಲ್ಪವೂ ಸಹ ಅರಿವಿರಲಿಲ್ಲ. And he was of the occupation army. ಮತ್ತು ಇಲ್ಲಿ ಒಬ್ಬ ಸೈನ್ಯದಲ್ಲಿ ಆತನಿದ್ದಾನೆ. Peter was one of the local people. ಪೇತ್ರನು ಅಲ್ಲಿ ಸ್ಥಳೀಯ ವ್ಯಕ್ತಿ ಆಗಿದ್ದನು. His religion was different from the religion of Peter. ಮತ್ತು ಪೇತ್ರನ ಧರ್ಮದಿಂದ ಆತನ ಧರ್ಮವು You ಬೇರೆಯಾಗಿತ್ತು. know, first people ask, what is the first question they ask? ಮತ್ತು ಇಲ್ಲಿ ಜನರು ಕೇಳುವಂತ ಮೊದಲನೇ ಪ್ರಶ್ನೆ ಏನಂದ್ರೆ, You go to any village ನೀವು ಯಾವುದೇ ಹಳ್ಳಿಗೆ ಹೋಗ್ರಿ, and see you're transferred as a little officer or ಒಂದು something. ಸಣ್ಣ ಅಧಿಕಾರಿಯಾಗಿ ನಿಮಗೆ ವರ್ಗಾವಣೆ ಸಿಕ್ಕಿದೆ You want to rent a house. ಮತ್ತು ನಿಮಗೆ ಮನೆ ಬಾಡಿಗೆಗೆ ಬೇಕಲ್ಲಿ. You know what they ask you? ಅವರು ನಿಮ್ಮನ್ನ ಏನ್ ಕೇಳ್ತಾರೆ ಗೊತ್ತಾ? What is your caste? ನಿಮ್ಮ ಧರ್ಮವು ಏನಾಗಿದೆ? Are you a donkey or a horse? ಜಾತಿ ಏನು? ನೀನು ಕತ್ತೆಯ ಅಥವಾ ಕುದುರೆನಾ? Surely you're a donkey. ನಿಜವಾಗಿ ಕತ್ತೆನಾ? And then you say, oh, I'm this caste. Oh no, we don't want this caste in our village. ಓ, ಈ ಜಾತಿ ನಮ್ಮ ಹಳ್ಳಿಯಲ್ಲಿ ಬೇಕಾಗಿಲ್ಲ ಅಂತ ಅವ್ರು ಹೇಳ್ತಾರೆ. Oh my dear people. ಓ ನನ್ನ ಪ್ರಿಯ ಜನರೇ, Have you put down in your application form, first question, what is your caste? ನಿಮ್ಮ ಅರ್ಜಿಯಲ್ಲಿ ನಿಮ್ಮ ಜಾತಿ ಏನೆಂಬುದಾಗಿ ನೀವು ಬರೆದಿದ್ದೀರಾ? Did you have the courage to say, I am a human being? Are you a human being? ನೀನು ನಿಜವಾಗ್ಲೂ ಮನುಷ್ಯನಾ? Shocking. ಆಶ್ಚರ್ಯ ಅಲ್ಲ? Shocking blindness. ಈ ಕುರುಡುತನದ ಆಶ್ಚರ್ಯವಾಗಿದೆ. Pride. ಗರ್ವ, Foolishness. ಮೂರ್ಖತನ.
The Lord Jesus says, ಯೇಸು ಕ್ರಿಸ್ತನು ಹೇಳುತ್ತಾನೆ, these are the sins that come from the heart. ಹೃದಯದಿಂದ ಬರುವಂತ ಪಾಪಗಳು ಇವೆ ಎಂದು. Pride, ಗರ್ವ, foolishness. ಹುಚ್ಚುತನ. In the 21st century, ಶತಮಾನದಲ್ಲಿ India has got the perverted mind to ask an applicant, what is your caste? ಅರ್ಜಿ ಸಲ್ಲಿಸುವಂತವರಿಗೆ ನಿನ್ನ ಜಾತಿ ಏನೆಂದು ಕೇಳುವಷ್ಟು ಭ್ರಷ್ಟ ಸ್ಥಿತಿಯಲ್ಲಿ ಭಾರತವು ಹೋಗಿದೆ. I cannot understand. ನನಗಿದು ಅರ್ಥ ಆಗೋದಿಲ್ಲ. My beloved people, ನನ್ನ ಪ್ರಿಯ ಸ್ನೇಹಿತರೆ, this man did not say, oh, Peter is not my caste. ಪೇತ್ರನು ನನ್ನ ಧರ್ಮದವನಲ್ಲ ಅಂತ ಆತನು ಹೇಳಿಲ್ಲ. That is not my religion. ಆತನು ನನ್ನ ಜಾತಿಯವನು ಸಹ I have the great Greco-Roman religion. ಆತನು ಗ್ರೀಕನೋ ರೋಮನೋ ಎಂಬುದಾಗಿ ಜಾತಿ ಕೇಳಲಿಲ್ಲ. Jupiter and Juno and Mars and Venus, the goddess of love, and so on and so forth. ಈ ಗ್ರಹಗಳ ದೇವರು ಅವು ಇವು ಅಂತ ಆತನು ಹೇಳಲಿಲ್ಲ. I have nothing to do with Peter. ಪೇತ್ರನ ಸಂಗಡ ನನಗೆ ಯಾವ ಒಡನಾಟವಿಲ್ಲ. You know, pride. ಈ ಗರ್ವ, ಅದು Pride is keeping us from the Lord Jesus. ಗರ್ವವು ನಮ್ಮನ್ನು ಯೇಸು ಕ್ರಿಸ್ತನಿಂದ ದೂರವಿಟ್ಟಿದೆ. Oh, my beloved ಓ people. ನನ್ನ ಪ್ರಿಯ ಜನರೇ, Will we despise heaven and heaven's glory? ಅದರ ಮಹಿಮೆಯನ್ನು ನಾವು ನಿರಾಕರಿಸಿದ್ದೇವಾ? Will we deliberately choose hellfire? ನಾವು ಬೇಕಂತಲೇ ನರಕವನ್ನ, ಅದರ ಬೆಂಕಿಯನ್ನು ಆರಿಸಿಕೊಳ್ತಾ ಇದ್ದೇವಾ? Oh, may God open the eyes of all the people in this country. ಈ ದೇಶದಲ್ಲಿರುವಂತಹ ಎಲ್ಲಾ ಜನರ ಕಣ್ಣನ್ನು ದೇವರು ತೆರೆಯಲಿ. This man immediately sent word to Peter. ಈ ಮನುಷ್ಯನು ತಕ್ಷಣವೇ ಪೇತ್ರನಿಗಾಗಿ ಕಳುಹಿಸಿದನು. And by the time Peter arrived, ಮತ್ತು ಪೇತ್ರನು ಬರುವಷ್ಟರೊಳಗೆ he gathered all his army colleagues. ತನ್ನ ಸೈನ್ಯದ ಎಲ್ಲರನ್ನು ಆತನು ಸೇರಿಸಿದನು. He said, come on, boys. ಬನ್ರಿ, ಇಲ್ಲಿ ಸೇರಿ ಬನ್ರಿ. You colonels and majors and others. ಕರ್ನಲ್ಗಳೇ, ಮೇಜರ್ ಎಲ್ಲರೂ ನೀವು ಇಲ್ಲಿ ಸೇರಿ ಬನ್ನಿರಿ. It is time that you sought the ಇದು Lord. ದೇವರನ್ನ ಹುಡುಕುವಂತ ಸಮಯವಾಗಿರುತ್ತದೆ. We had better listen. ಅದರಿಂದ ಚೆನ್ನಾಗಿ ಕೇಳಿಸಿಕೊಳ್ಳಿ. We have had enough philosophy from the Greco-Roman epics and philosophy. ಗ್ರೀಕರಿಂದ ರೋಮನರಿಂದ ನಮಗೆ ಅನೇಕ ತತ್ವಗಳು ಸಿಕ್ಕಿದೆ. Now let us hear what God tells us. ಈಗ ನಾವು ದೇವರು ಏನು ಹೇಳ್ತಾನೆ ಅದನ್ನು ಕೇಳಿಸಿಕೊಳ್ಳೋಣ. And when Peter began to ಆಗ speak, ಪೇತ್ರನು ಬಂದು ಮಾತನಾಡುವುದಕ್ಕೆ you ಪ್ರಾರಂಭಿಸಿದಾಗ, know, folks, ಆತನು ಹೇಳಿದ, their hearts were ready. ಅವರ ಹೃದಯಗಳು ಸಿದ್ಧವಾಗಿದ್ದವಲ್ಲಿ. And Peter said to them, ಮತ್ತು ಪೇತ್ರನು ಅವರಿಗೆ ಹೇಳಿದ, from the 36th verse, 36ನೇ ವಚನದಿಂದ, the word which God sent to the children of Israel, preaching peace by Jesus Christ. ಯೇಸು ಕ್ರಿಸ್ತನ ಮೂಲಕ ಸಮಾಧಾನವನ್ನು ಪ್ರಕಟಿಸುತ್ತಾ ಇದ್ದಾನೆ. He is Lord of all. ಆತನು ಎಲ್ಲರಿಗೂ ಕರ್ತನಾಗಿದ್ದಾನೆ ಎಂದು ಹೇಳಿದ. And the 38th verse, 38ನೇ ವಚನ, how God anointed Jesus of Nazareth with the Holy Ghost and with power, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಹೇಗೆ ಅಭಿಷೇಕಿಸಿದ್ದಾನೆ ಎಂಬುದನ್ನು, who went about doing good ಆತನು ಒಳ್ಳೆಯದನ್ನು ಮಾಡುತ್ತಾ and healing all that were oppressed of the devil, ಸೈತಾನನಿಂದ ಬಾಧಿಸಲ್ಪಟ್ಟಂತವರೆಲ್ಲರನ್ನು ಗುಣ ಮಾಡುತ್ತಾ, for God was with him. ಹಾಗೆ ಸಂಚರಿಸಿದನು. We are witnesses ನಾವು ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ. of all the things which he did, ಆತನು ಮಾಡಿದ ಎಲ್ಲಾ ಕಾರ್ಯಗಳಿಗಾಗಿ, whom they slew and hanged on a tree. ಅವರು ಆತನನ್ನು ಮರದ ಮೇಲೆ ತೂಗು ಹಾಕಿದರು. Him God raised up ಆತನನ್ನು ದೇವರು ಎಬ್ಬಿಸಿದನು the third day 3ನೇ ದಿನದಲ್ಲಿ, and showed him openly, ಮತ್ತು ಬಹಿರಂಗವಾಗಿ ಆತನನ್ನು not ತೋರ್ಪಡಿಸಿದನು. to all the people, but unto witnesses chosen before of God. ದೇವರು ಎಲ್ಲರಿಗೆ ತೋರ್ಪಡಿಸಿದೆ, ಆತನು ಮುಂಚಿತವಾಗಿ ಆರಿಸಿಕೊಂಡಿದ್ದ ನಮಗೆ ತೋರಿಸಿದನು. 42nd verse, 42ನೇ ವಚನ, and he commanded us to preach unto the people and to ಆತನೇ testify ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿ ಎಂದು ನೇಮಕವಾಗಿದ್ದಾನೆ ಎಂದು ಜನರಿಗೆ ಸಾಕ್ಷಿ ಹೇಳಬೇಕೆಂದು, that it is he which was ordained of God to be the judge. ದೇವರಿಂದ ನೇಮಿಸಲ್ಪಟ್ಟಂತ ನ್ಯಾಯಾಧೀಶನು ಆತನೇ ಎಂಬುದಾಗಿ, Judge ನ್ಯಾಯಾಧಿಪತಿ of the living and the dead.
We are witnesses. ನಾವು ಅದರ ಸಾಕ್ಷಿಗಳು. He was rejected. ಆತನು ನಿರಾಕರಿಸಲ್ಪಟ್ಟನು. He was crucified. ಆತನು ಶಿಲುಬೆಗೆ ಹಾಕಲ್ಪಟ್ಟನು. But God raised him up on the third day. ಆದರೆ ಮೂರನೇ ದಿನದಲ್ಲಿ ದೇವರು ಆತನನ್ನು ಎಬ್ಬಿಸಿದನು. And we are witnesses. ನಾವು ಅದಕ್ಕೆ ಸಾಕ್ಷಿಗಳು. You know, when you talk like that, ಮತ್ತು ನೀವು ಈ ರೀತಿಯಾಗಿ ಮಾತನಾಡುವಾಗ people are shocked. ಜನರಿಗೆ ಗೊತ್ತದೆ. What? How do you talk like this? When I first began to preach around Washington DC, ವಾಷಿಂಗ್ಟನ್ ಡಿಸಿಯಲ್ಲಿ ನಾನು ಮೊದಲನೇ ಸಾರಿ ಪ್ರಸಂಗ ಮಾಡಿದಾಗ one of the big leaders there said to me, ಅಲ್ಲಿರುವಂತಹ ಒಬ್ಬ ದೊಡ್ಡ ನಾಯಕನು ಹೇಳಿದ, how can you preach like this? ಈ ರೀತಿಯಾಗಿ ಪ್ರಸಂಗ ಮಾಡಲು ಹೇಗೆ ಸಾಧ್ಯ ನಿನಗೆ? I said, I don't know the people. ನಾನು ಹೇಳಿದೆ, ನನಗೆ ಇಲ್ಲಿ ಜನರು ಗೊತ್ತಿಲ್ಲ, I don't know their hearts. ಅವರ ಹೃದಯಗಳು ನನಗೆ ಗೊತ್ತಿಲ್ಲ, But ಆದರೆ God knows their heart. ದೇವರು ಅವರ ಹೃದಯಗಳನ್ನು ಅರಿತಿದ್ದಾನೆ. So I can see what are the sins which are in their heart. ಅವರ ಹೃದಯಗಳಲ್ಲಿರುವಂತಹ ಪಾಪಗಳೇನೆಂಬುದಾಗಿ ನನಗೆ ಗೊತ್ತಿದೆ. ಅದಕ್ಕಾಗಿ Listen, my dear friends, ಕೇಳಿರಿ ನನ್ನ ಸ್ನೇಹಿತರೆ, you and I are ordinary people, ನಾವು ಮತ್ತು ನೀವು ಸಾಧಾರಣ ಜನರು, but ಆದರೆ God's Holy Spirit, ದೇವರ ಪವಿತ್ರಾತ್ಮನು, He is called the Spirit of Truth. ಆತನು ಸತ್ಯದ ಆತ್ಮನೆಂದು ಕರೆಯಲ್ಪಡುತ್ತಾನೆ. He will guide you. ಆತನು ನಮ್ಮನ್ನು ನಡೆಸುತ್ತಾನೆ. He will not only show you to live a holy life, ಪವಿತ್ರ ಜೀವಿತವನ್ನು ಜೀವಿಸುವುದು ತೋರಿಸುವುದು ಮಾತ್ರವಲ್ಲ, He will help you to deliver others ಬೇರೆಯವರನ್ನು ಬಿಡಿಸುವುದಕ್ಕಾಗಿಯೂ ಸಹ ಸಹಾಯ ಮಾಡುತ್ತಾನೆ. from their greed, ಅವರ ದುರಾಶೆಗಳಿಂದ, covetousness, ಅವರ ಆಶಯಗಳಿಂದ and uncleanness. ಮತ್ತು ಅಶುದ್ಧತೆಯಿಂದ. Oh, what a deliverer you can be. ಎಂಥ ಒಂದು ರಕ್ಷಕನನ್ನ ನೀವು ಕಂಡುಕೊಳ್ಳಬಹುದು. What happened? ಏನಾಯ್ತು? This was a very short message. ಇದು ಬಹಳ ಕ್ಲುಪ್ತವಾದಂಥ ಒಂದು ಸಂದೇಶ. God raised Jesus. ದೇವರು ಯೇಸುವನ್ನು ಎಬ್ಬಿಸಿದನು. And he delivered all who were oppressed of the devil. ಸೈತಾನನಿಂದ ಬಾಧಿಸಲ್ಪಟ್ಟಂತ ಪ್ರತಿಯೊಬ್ಬರನ್ನು ಆತನು ಬಿಡಿಸಿದನು. I don't know what is oppressing you, ನಿಮ್ಮನ್ನು what is troubling you, ಗೊತ್ತಿಲ್ಲ, what is making you to shed tears. ನಿಮ್ಮನ್ನು ಅಳುವಂತೆ ಮಾಡುತ್ತಾ ಇರುವಂತದ್ದು I don't know. ನನಗೆ ಗೊತ್ತಿಲ್ಲ. But ಆದರೆ one thing I know, ಒಂದು ನನಗೆ ಗೊತ್ತು, the one who wipes away all tears ಎಲ್ಲಾ ಕಣ್ಣೀರನ್ನು ಒರೆಸುವಂತ ಒಬ್ಬ ವ್ಯಕ್ತಿ is here. ಆತನು ಇಲ್ಲಿದ್ದಾನೆ. He is here. ಆತನು ಇಲ್ಲಿದ್ದಾನೆ. He is here to wipe away your ಆತನು tears. ಇಲ್ಲಿದ್ದಾನೆ ನಿಮ್ಮ ಕಣ್ಣೀರನ್ನು ಒರೆಸಿ ಹಾಕುವುದಕ್ಕಾಗಿ. What happened? ಏನಾಯಿತು? The power of God fell upon these people. ದೇವರ ಶಕ್ತಿಯು ಇವರ ಮೇಲೆ ಬಂದಿತು. Just like it took place with the disciples of Jesus after the resurrection. ಪುನರುತ್ಥಾನವಾದ ಮೇಲೆ ಯೇಸು ಕ್ರಿಸ್ತನ ಶಿಷ್ಯರೊಂದಿಗೆ ಆದಂತೆ ಇವರಿಗೂ ಆಯಿತು. They began to speak the wonderful things of God ದೇವರ ಸುಂದರವಾದಂತ ವಿಷಯಗಳನ್ನು in ಮಾತನಾಡಲಿಕ್ಕೆ ಪ್ರಾರಂಭಿಸಿದರು. various languages. ಮತ್ತು ವಿವಿಧ ಭಾಷೆಗಳಲ್ಲಿ. My dear friends, ನನ್ನ ಪ್ರಿಯ ಸ್ನೇಹಿತರೆ, then of course ಆಗ ಖಚಿತವಾಗಿಯೂ they took their stand with Jesus to be baptized. ಯೇಸುವಿಗೆ ಸಾಕ್ಷಿಗಳಾಗಿ ನಿಲ್ಲುವುದಕ್ಕಾಗಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡರು. And you can imagine what a revival there would have been in the Roman army. ನೀವು ಊಹಿಸಿಕೊಳ್ಳಬಹುದು ಎಂಥ ಒಂದು ಉಜ್ಜೀವನವು ರೋಮ ದೇಶದಲ್ಲಿ ಅಲ್ಲಿ ಸುತ್ತಮುತ್ತಲು ಆಗಿರಬಹುದೆಂದು. Today ಈ ದಿನ we see people who hate Jesus without any cause. ಯಾವುದೇ ಕಾರಣವಿಲ್ಲದೆ ಯೇಸುವನ್ನು ದ್ವೇಷಿಸುವಂತ ಜನರನ್ನ ನೀವು ನೋಡ್ತೀರಾ. We see them all over the world. ಲೋಕದಲ್ಲಿ ಎಲ್ಲಾ ಕಡೆ ನೋಡ್ತೀರಾ ಅಂತವರನ್ನ. But ಆದ್ರೆ let me tell you this, ನಾನು ನಿಮಗೆ ಇದನ್ನು ಹೇಳ್ತೇನೆ, no weapon ಯಾವುದೇ ಆಯುಧ which is pitted against love will prosper. ಪ್ರೀತಿಗೆ ವಿರುದ್ಧವಾಗಿ ಸಂಕಲ್ಪಿಸಿದ ಯಾವುದೇ ಆಯುಧ ಅದು ಫಲಿಸುವುದಿಲ್ಲ. The Lord Jesus brings love into the family. ಯೇಸು ಕ್ರಿಸ್ತನು ಕುಟುಂಬದಲ್ಲಿ ಪ್ರೀತಿಯನ್ನು ತರುತ್ತಾನೆ. He brings love into your home. ನಿಮ್ಮ ಮನೆಗಳಲ್ಲಿ ಪ್ರೀತಿಯನ್ನು ಯೇಸು ಕ್ರಿಸ್ತನು ತರುತ್ತಾನೆ. And your home becomes a little heaven. ನಿಮ್ಮ ಮನೆಯು ಚಿಕ್ಕ ಒಂದು ಪರಲೋಕವಾಗುತ್ತದೆ. Let Jesus do it. ಯೇಸು ಅದನ್ನು ಮಾಡಲಿ. Let us pray. ನಾವು ಪ್ರಾರ್ಥಿಸೋಣ. Let us tell Jesus in our hearts, ನಮ್ಮ ಹೃದಯಗಳಲ್ಲಿರುವಂತಹ ಯೇಸುವಿಗೆ ಹೇಳೋಣ, Lord Jesus, ಓ ಕರ್ತನಾದಂತ ಯೇಸುವೆ, I need you. ನೀನು ನನಗೆ ಬೇಕು.
I need your touch now. ನಿನ್ನ ಸ್ಪರ್ಶ ನನಗೆ ಈಗ ಬೇಕು. Take away my proud and deceitful heart. ನನ್ನ ಗರ್ವವನ್ನು ವಂಚಿತ ಹೃದಯವನ್ನು ತೆಗೆದು ಹಾಕು ನನ್ನಿಂದ. Oh, please fill my heart with purity. ನನ್ನ ಹೃದಯವನ್ನು ಶುದ್ಧತೆಯಿಂದ ತುಂಬಿಸು. Wash me from my sin. ನನ್ನ ಪಾಪಗಳಿಂದ ನನ್ನನ್ನು ತೊಳೆ. I must help this nation. ಈ ರಾಷ್ಟ್ರಕ್ಕೆ ನಾನು ಸಹಾಯ ಮಾಡಬೇಕು. I must have a holy mission in my life. ನನ್ನ ಜೀವನದಲ್ಲಿ ಒಂದು ಪರಿಶುದ್ಧವಾದ ಧ್ಯೇಯ ನನಗಿರಬೇಕು. Otherwise my years on earth are going to be lost. ಇಲ್ಲವಾದರೆ ಈ ಭೂಮಿಯ ಮೇಲೆ ನನ್ನ ವರ್ಷಗಳು ಕಳೆದು ಹೋಗುತ್ತಾ ಇವೆ. Lord, ಕರ್ತನೇ, here I am ಇಲ್ಲಿ ನಾನಿದ್ದೇನೆಪ್ಪ, at your feet. ನಿನ್ನ ಪಾದಗಳ ಬಳಿಯಲ್ಲಿ. Wash me from my sin. ನನ್ನ ಪಾಪದಿಂದ ನನ್ನನ್ನು ತೊಳೆ. Pray in your heart. ನಿಮ್ಮ ಹೃದಯಗಳಲ್ಲಿ ಪ್ರಾರ್ಥಿಸಿರಿ. Mean it. ಇದನ್ನು ಅರ್ಥೈಸಿರಿ. The Lord Jesus will touch you now. ಯೇಸು ನಿಮ್ಮನ್ನು ಸ್ಪರ್ಶಿಸುತ್ತಾನೆ ಈಗ. Gracious Father, ಕೃಪೆಯುಳ್ಳ ತಂದೆ, as we send these dear people home, ಈ ಜನರನ್ನು ಮನೆಗೆ ಕಳುಹಿಸುವಾಗ go with them, I pray. ಅವರ ಸಂಗಡ ಹೋಗೆಂದು I do ಪ್ರಾರ್ಥಿಸುತ್ತೇನೆ. not know the tears, ಅವರ ಕಣ್ಣೀರು ನನಗೆ ಗೊತ್ತಿಲ್ಲ. the worries, ಅವರ ಯೋಚನೆಗಳು, the stresses, ಅವರಿಗಿರುವಂತ ಒತ್ತಡ, the burdens ಅವ್ರಿಗೆ ಭಾರ in each home. ಪ್ರತಿಯೊಂದು ಮನೆಯಲ್ಲಿ. But you are the God ಆದರೆ ನೀನು ದೇವರು, that brings peace ಶಾಂತಿಯನ್ನು ತರುವಂತ ದೇವರು. where there is conflict, ಗಲಿಬಿಲಿ ಇರುವಂತ ಸ್ಥಳದಲ್ಲಿ, where there is hatred, ದ್ವೇಷ ಇರುವಂತ ಸ್ಥಳದಲ್ಲಿ you bring love. ನೀನು ಪ್ರೀತಿಯನ್ನು ತರುತ್ತೀಯ. Go with these dear ಇವರ people. ಪ್ರೀತಿಯ ಸಂಗಡ ಜನರ ಸಂಗಡ ಹೋಗು. You touch them. ನೀನು ಅವರನ್ನು ಸ್ಪರ್ಶಿಸು. You build their lives. ನೀನು ಅವರ ಜೀವನವನ್ನು ಕಟ್ಟು. You bless them. ನೀನು ಅವರನ್ನು And ಆಶೀರ್ವದಿಸು. that is enough. ಅದು ನಮ್ಮಲ್ಲಿರುವಂತ ವಿಚಾರವು. We ask in Jesus' holy name. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಕೇಳುತ್ತೇವೆ. Amen. ಆಮೆನ್.